ಕೂಡ್ಲಿಯಲ್ಲಿ ಶಾರದಾಂಬೆಯ ಮೂಲ ಸನ್ನಿಧಾನವಿದೆ. ತುಂಗಾ ಮತ್ತು ಭದ್ರಾ ನದಿಯ ಸಂಗಮದಲ್ಲಿ ಮರಳು ಟೆಂಡರ್ ಪ್ರಕ್ರಿಯೆ ಕೈಬಿಡಬೇಕು ಅಂತ ಶಿವಮೊಗ್ಗ ದಿಶಾ ಸಮಿತಿ ಸದಸ್ಯ ಗಿರೀಶ್ ಭದ್ರಾಪುರ ಅವರು ಒತ್ತಾಯ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ತುಂಗಾ ನದಿ ಪಾತ್ರದಲ್ಲಿ ಮರಳು ಗಣಿಗಾರಿಕೆಗೆ ಟೆಂಡರ್ ಕರೆಯಲಾಗಿದೆ. ಇಲ್ಲಿ ಹೊಂಡಗಳಲ್ಲಿ ಬಿದ್ದು ಜನ ಪ್ರಾಣ ಕಳೆದುಕೊಂಡಿದ್ದಾರೆ. 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಗಣಿಗಾರಿಕೆ ಟೆಂಡರ್ ಪ್ರಕ್ರಿಯೆ ನಡೆಸಬಾರದು ಅಂತ ಹೇಳಿ ಅವರು ಒತ್ತಾಯ ಮಾಡಿದರು. ವಿಶ್ವವಿಖ್ಯಾತವಾದ ಶ್ರೀ ಶಾರದಾಂಬೆಯ ಮೂಲ ಸನ್ನಿಧಾನವಿದ್ದು, ಈ ತುಂಗಭದ್ರಾ ನದಿಯ ಸಂಗಮವಿದ್ದು, ನದಿಯ ಮಧ್ಯದಲ್ಲಿ ಶ್ರೀ ಸಂಗಮೇಶ್ವರ ದೇವಸ್ಥಾನವಿದ್ದು, ನದಿಯ ದಡದಲ್ಲಿ ರಾಮೇಶ್ವರ, ಬ್ರಹ್ಮೇಶ್ವರ, ಲಕ್ಷ್ಮೀ ನರಸಿಂಹ ಹಾಗೂ ಗಣಪತಿ ದೇವಸ್ಥಾನಗಳು ಇರುತ್ತವೆ. ಪುರಾತನ ಕಾಲದ ವಾಸ್ತುಶಿಲ್ಪವುಳ್ಳ ದೇವಾಲಯಗಳು ಕೂಡ್ಲಿ ಗ್ರಾಮದಲ್ಲಿ ಇದ್ದಾವೆ. ಈ ದೇವಾಲಯಗಳು ಮುಜರಾಯಿ ಇಲಾಖೆಗೆ ಸೇರಿದವೆ. ಪ್ರತಿನಿತ್ಯ ಭಕ್ತಾದಿಗಳು ತುಂಗಾ ನದಿಯಲ್ಲಿ ಸ್ನಾನ ಮಾಡಿ ದೇವಾಲಯಗಳಿಗೆ ಹಾಗೂ ಶಾರದಾ ಪೀಠಕ್ಕೆ ಪೂಜೆ ಸಲ್ಲಿಸುತ್ತಾರೆ. ದೇಶದ ಮೂಲೆ ಮೂಲೆಗಳಿಂದ ಪ್ರವಾಸಿಗರು, ಭಕ್ತಾದಿಗಳು ಯುಗಾದಿ ಸಂದರ್ಭದಲ್ಲಿ ಲಕ್ಷಾಂತರ ಜನ ಭಕ್ತಾದಿಗಳು ಶಿವರಾತ್ರಿ ಟೈಮಲ್ಲಿ ಇಲ್ಲಿ ತುಂಗಭದ್ರಾ ನದಿ ಸಂಗಮೇಶ್ವರದಲ್ಲಿ ಸ್ನಾನ ಮಾಡಿ ಜಾತ್ರೆಯಲ್ಲಿ ಪ್ರತಿ ವರ್ಷ ಪಾಲ್ಗೊಳ್ಳುತ್ತಾರೆ. ಕೂಡ್ಲಿ ಗ್ರಾಮಕ್ಕೆ ಹೊಂದಿಕೊಂಡಿರುವ ತುಂಗಾ ನದಿ ಪಾತ್ರದಲ್ಲಿ ಮರಳು ಗಣಿಗಾರಿಕೆಗೆ ಟೆಂಡರ್ ಕರೆಯಲಾಗಿದೆ. ಅದೇ ಗ್ರಾಮದಲ್ಲಿ, ಅದೇ ಜಾತ್ರೆ ನಡೆಯುವ ಸ್ಥಳದಲ್ಲಿ ಮರಳು ಟೆಂಡರ್ ಕರೆದಿದ್ದಾರೆ. ಇದೇ ಥರ ಈ ಹಿಂದೆ 2018ನೇ ಸಾಲಿನಲ್ಲಿ ಟೆಂಡರ್ ಕರೆದಾಗ ಮಾನ್ಯ ಲೋಕಸಭಾ ಸದಸ್ಯರಾದ BY ರಾಘಣ್ಣ ಅವರ ನೇತೃತ್ವದಲ್ಲಿ ಅಂದಿನ ಶಾಸಕರಾಗಿದ್ದ ಅಶೋಕ್ ನಾಯ್ಕ್ ಅವರು ಹಾಗೂ ಕೂಡ್ಲಿ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು, ಭಕ್ತಾದಿಗಳಿಗೂ ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಮನವರಿಕೆ ಮಾಡಿಕೊಟ್ಟಿದ್ದೆ ನಾವು ಆ ಟೈಮಲ್ಲಿ. ಈ ಹಿಂದೆ ಗಣಿ ಗುತ್ತಿಗೆ ಪಡೆದಂಥ ಗುತ್ತಿಗೆದಾರರು ಭೂ ವಿಜ್ಞಾನ ಇಲಾಖೆಗೆ ಟೆಂಡರ್ ತೆಗೆದುಕೊಳ್ಳಲು ಇಲಾಖೆಗೆ ನಾವು ಸುಮಾರು ಲಕ್ಷಾಂತರ ರೂಪಾಯಿ ಹಣ ಕಟ್ಟಿದ್ದೇವೆ ಅಂತ ಹೇಳಿ ಗಣಿಗಾರಿಕೆ ನಡೆಯೋ ಸ್ಥಳದಲ್ಲಿ ಹಿಟಾಚಿ ಮತ್ತು JCB ಯಂತ್ರ ಮತ್ತು ಯಾಂತ್ರಿಕ ದೋಣಿ ಬಳಸಿ ದೊಡ್ಡ ನದಿ ಒಳಗೆ ದೊಡ್ಡ ಹೊಂಡಗಳನ್ನು ಮಾಡಿದ್ದಾರೆ. ಈ ಶ್ರೀ ಕ್ಷೇತ್ರಕ್ಕೆ ಬರೋಂಥ ಭಕ್ತಾದಿಗಳು ನದಿ ಒಳಗೆ ದಾಟ್ಕೊಂಡು ಬರಬೇಕಾದ್ರೆ ಈ ಹೊಂಡಗಳಾಗಿರೋದು ಅವ್ರ ಗಮನಕ್ಕೆ ಬಂದಿರಲ್ಲ. ಈ ಹೊಂಡಗಳಲ್ಲಿ ಕಾಲ್ಜಾರ್ ಬಿದ್ದು ಸುಮಾರು ವರ್ಷಕ್ಕೆ ಕಡಿಮೆ ಅಂದರೂ 4 ರಿಂದ 5 ಜನ, 16 ಜನ ಸಾವನ್ನಪ್ತಾ ಇದ್ದಾರೆ ಪ್ರತಿ ವರ್ಷನೂ. ಅಧಿಕಾರಿಗಳು ಈ ಟೆಂಡರ್ ಕರೆಯೋಕ್ಕಿಂತ ಮೊದಲೇ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡದಲೇ ಟೆಂಡರ್ ಕರೆದಿದ್ದಾರೆ. ಸ್ಥಳ ಪರಿಶೀಲನೆ ಮಾಡಬೇಕಿತ್ತು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರನ್ನ, ಅಲ್ಲಿ ಗ್ರಾಮಸ್ಥರನ್ನ ಒಂದು ಸಮಾಲೋಚನೆ ನಡೆಸಿ ಗ್ರಾಮ ಸಭೆ ಮೀಟಿಂಗ್ ಮಾಡಿ ಈ ಜಾಗದಲ್ಲಿ ನಾವು ಟೆಂಡರ್ ಕರಿಬಹುದಾ ಬೇಡ ಅಂತೇಳಿ ನಿರ್ಧಾರ ಮಾಡಬೇಕಿತ್ತು. ಅದು ಯಾವುದೂ ಪರಿಗಣನೆ ತೆಗೆದುಕೊಳ್ಳದೆ ಮುಜರಾಯಿ ಇಲಾಖೆಯವರ ಆದೇಶ ಇದ್ದರೂ ಇದು ಮುಜರಾಯಿ ಇಲಾಖೆ ದೇವಸ್ಥಾನದ ಸುತ್ತ 1 ಕಿಲೋಮೀಟರ್ ವ್ಯಾಪ್ತಿಗೆ ಗಣಿಗಾರಿಕೆಗೆ ನಿಷೇಧವಾಗಿತ್ತು. ಯಾವುದೇ ರೀತಿ ಗಣಿಗಾರಿಕೆ ಮಾಡಬಾರ್ದು ಅಂತ. ಆದರೂ ಸತ ಈ ಟೆಂಡರ್ ಕರೆದಿದ್ದಾರೆ. ಇದೇ ಥರ ತೀರ್ಥಹಳ್ಳಿ ತಾಲೂಕು ದಬ್ಬಣಗದ್ದೆ ಬ್ಲಾಕ್ 1 ಅದಕ್ಕೆ ಹೊಂದ್ಕೊಂಡಿರೋಂತೆ ಚಿಪ್ಪಲಗುಡ್ಡೆ ಗಣಪತಿ ದೇವಸ್ಥಾನ ಇದೆ, ತಾವೆಲ್ಲ ನೋಡಿದ್ದೀರಾ. ದೇವಸ್ಥಾನದ ಪಕ್ಕದಲ್ಲಿ ಹರಿತಾ ತುಂಗಾ ನದಿಯಲ್ಲಿ ಅಲ್ಲಿ ವಿಶೇಷವಾದ ಒಂದು ಮೀನಿನ ಆವಾಸ ಸಂತತಿ ಇದೆ. ಅಲ್ಲಿ ಫಿಶರಿ ಡಿಪಾರ್ಟ್ಮೆಂಟ್ನವರು ಈ 2018ರಲ್ಲಿ ಟೆಂಡರ್ ಕರೆದಾಗ ನಮ್ಮ ಅರ್ಗ ಜ್ಞಾನೇಂದ್ರಣ್ಣವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ಟು ಆ ಬ್ಲಾಕನ್ನು ಕ್ಲೋಸ್ ಮಾಡಿದರು. ಈಗ ಮತ್ತು ಅದೇ ಬ್ಲಾಕನ್ನು ಟೆಂಡರ್ ಕರೆದಿದ್ದಾರೆ. ಈಗ ಟೆಂಡರ್ ಏನು ಕರೆದಿದ್ದಾರಲ್ಲ, ಕೂಡ್ಲಿ 2 ಬ್ಲಾಕು ಮರಳುಕೋರೆ ಟೆಂಡರ್ ಕರೆದಿದ್ದಾರೆ. ಅಲ್ಲಿ ಯಾವುದೇ ರೀತಿ ಒಂದು ಪುಟ್ಟಿ ಮರಳು ಇಲ್ಲ ಜಾಗದಲ್ಲಿ. ಈ ಗುತ್ತಿಗೆ ಪಡೆದಂಥವ್ರು ಏನು ಮಾಡ್ತಾರೆ ಅಂದರೆ, ನಾವು ಹಣ ವ್ಯಯ ಮಾಡಿದ್ದೀವಿ, ನಾವು EMD ಹಣ ಕಟ್ಟಿದ್ದೀವಿ ಅಂತೇಳಿ ಈ ರಾತ್ರಿ ಸಂದರ್ಭದಲ್ಲಿ ದೊಡ್ಡ ಹಿಟಾಚಿಗಳು, ಬೋಟ್ಗಳು ಹಾಕ್ಬಿಟ್ಟು ಅಲ್ಲಿ ಮರಳು ತೆಗಿತಾರೆ. ಅಲ್ಲಿಂದ ಈ ಸಾರ್ವಜನಿಕರು ಕೇಳಕ್ಕೆ ಹೋದರೆ ಸಾರ್ವಜನಿಕರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಈ ಅಧಿಕಾರಿಗಳು ಹೇಳಿದರೆ ನಾವೇನು ಮಾಡೋಕ್ಕಾಗಲ್ಲ, ನಾವು ಟೆಂಡರ್ ಕೊಟ್ಟಿದ್ದೀವಿ ಅಂತ ಅಧಿಕಾರಿಗಳು ಹೇಳ್ತಾರೆ. ಹಾಗಾಗಿ ಈ ಕ್ಷೇತ್ರದ ಉಳಿವಿಗಾಗಿ ತಾವೆಲ್ಲರೂ ನಮಗೆ ಸಹಕಾರ ಕೊಡಬೇಕು. ಹಾಗೆ ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ
ತಾವು ಮನವರಿಕೆ ಮಾಡ್ಕೊಡ್ಬೇಕು. ನಾವು ಗ್ರಾಮಸ್ಥರೆಲ್ಲ ಹೋಗ್ಬಿಟ್ಟು ಮನವಿನೂ ಸತ ಕೊಟ್ಟಿದ್ದೀವಿ. ಗಣಿ ಇಲಾಖೆಯವ್ರಿಗೆ ಕೇಳಿದರೆ ಅವರು ಉಡಾಪೆ ಉತ್ತರ ಕೊಡ್ತಾ ಇದ್ದಾರೆ, ನಾವು ಏನು ಮಾಡೋಕ್ಕಾಗಲ್ಲ, ಟೆಂಡರ್ ಕರೆದಿದ್ದೀವಿ ಈಗ ಅಂತ. ಈ ಟೆಂಡರ್ ಪ್ರಕ್ರಿಯೆ ಪ್ರೋಗ್ರೆಸ್ಸಲ್ಲಿದೆ. ಹಾಗಾಗಿ ದಯಮಾಡಿ ತಮ್ಮಲ್ಲಿ ಎಲ್ಲರಿಗೂ ಕೇಳ್ಕೊಳ್ಳೋದೇನೆಂದರೆ, ಇದನ್ನು ತಕ್ಷಣದಿಂದ ತಡೆ ಹಿಡಿಯೋಕ್ಕೆ ತಮ್ಮೆಲ್ಲರಿಗೂ ಸಹಕಾರ ಬೇಕು.